ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ. ನಾನಿವತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ನೀವೊಂದು ಸಾರಿ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಈ ಥರ ಕಬಾಬ್ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಈಗ ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ. ಬೌಲ್ಗೆ ನಾನು ಅರ್ಧ kg ಚಿಕನ್ನ ನಾನು ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಈಗ 2 ಸ್ಪೂನ್ ಮೈದಾ, 1 ಸ್ಪೂನು ಕಾರ್ನ್ಫ್ಲೋರ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಸ್ತೂರಿ ಮೇಥಿನ ಕೈಯಲ್ಲಿ ನಾನು ವಸ್ತು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಇದಕ್ಕೊಂದು ಮೊಟ್ಟೆ ಬಿಡ್ತಾಯಿದ್ದೀನಿ. ಒಂದು ಮೊಟ್ಟೆ ಬಿಟ್ಟ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 1/4 ಭಾಗ ನಿಂಬೆಹಣ್ಣಿನ ರಸನ ನಾನು ಇದಕ್ಕೆ ಬಿಟ್ಕೊತಾ ಇದ್ದೀನಿ. ನಿಂಬೆಹಣ್ಣನ್ನು ಹಿಂಡಿ ಬಿಟ್ಕೊಂಡ್ಮೇಲೆ ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು 1 ಅವರ್ ನಾನು ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಡ್ತಾಯಿದ್ದೀನಿ. 1 ಅವರ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ. ಈಗ ಒಂದು ಸಾರಿ ಒಂದು ಸ್ಪೂನಿಂದ ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಮಿಕ್ಸ್ ಆದಮೇಲೆ ನಾನಿವಾಗ ಇದೇ ಸಮಯಕ್ಕೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಎಣ್ಣೆ ಬಿಸಿಗಿಟ್ಟಿದ್ದೆ. ಈಗ ಬಿಸಿಯಾಗಿದೆ. ಒಂದೊಂದೇ ಪೀಸನ್ನು ನಾನು ಎತ್ತಿ ಇದರೊಳಗಡೆ ಬಿಡ್ತಾ ಇದ್ದೀನಿ. ಈ ಬಾಣಲಿ ಎಷ್ಟು ಇಳಿಸುತ್ತೋ ಅಷ್ಟನ್ನು ಬಿಡಿ. ಈ ವಿಧಾನದಲ್ಲಿ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಈಗ ಈ ಬಾಣಲಿ ಎಷ್ಟು ಇಳಿಸುತ್ತೋ ಅಷ್ಟನ್ನು ನಾನು ಬಿಟ್ಟಿದ್ದೀನಿ. ಈಗ ನಾನು ಒಂದು ಸ್ಪೂನಿಂದ ಇದನ್ನು ತಿರುಗಿಸ್ತಾ ಇದ್ದೀನಿ. ಕಮ್ಮಿ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಜಾಸ್ತಿ ಉರಿ ಇಟ್ಕೊಳ್ಳೋಕೆ ಹೋಗಬೇಡಿ. ಕಮ್ಮಿ ಉರಿಲೇ ಚೆನ್ನಾಗಿ ಚಿಕನ್ನು ಬೇಯಬೇಕು. ನೋಡಿ, ಈಗ ಬೆಂದಿದೆ. ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಾಕೋತಾ ಇದ್ದೀನಿ. ಎತ್ತಾಕೊಂಡಾದಮೇಲೆ ತೋರಿಸ್ತೀನಿ. ನೋಡಿ, ಪ್ಲೇಟ್ಗೆ ನಾನು ಎಲ್ಲ ಎತ್ತಾಕೊಂಡಿದ್ದೀನಿ. ಈಗ 2ನೇ ರೌಂಡು ಕಬಾಬ್ನ ಬಿಡ್ತಾ ಇದ್ದೀನಿ. 2ನೇ ರೌಂಡು ಅಷ್ಟೇ. ಇದು ಎಣ್ಣೆ ಎಷ್ಟು ಇಳಿಸುತ್ತೋ ಅಷ್ಟನ್ನು ಬಿಡಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಕಬಾಬ್ನ ಮಾಡ್ಕೋಬೋದು. ಈಗ ಇದು ಸಹ ಬೆಂದಿದೆ. ಎತ್ತಾಕೋತಾ ಇದ್ದೀನಿ. ಈಗ ಸರ್ವ್ ಮಾಡೋಣ. ತುಂಬ ಸಿಂಪಲ್ಲಾದ ರೆಸಿಪಿ ಚಿಕನ್ ಕಬಾಬು. ನೀವೊಂದು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು.